ಹೋಗು, ಅಲ್ಲಿ ಹೋಗಿ ನಿಂತ್ಕೋ. ಹೋಗು. ಹೇಳ್ ಭೀಮಾ, ಬಿಸಿಲು ಸುಡ್ತಾ ಇದೆ ಅಲ್ಲ? ಬಿಸಿಲಲ್ಲಿ ನಿಲ್ಸಿದ್ರೆ ಸುಡ್ದೆ ಇರುತ್ತಾ ಅಪ್ಪ? ಎಷ್ಟು ಸುಡ್ತಾ ಇದೆ ನಿನಗೆ? ತುಂಬಾ. ಹೋಗಿ ಅಲ್ಲಿ ಹೋಗಿ ನಿಂತ್ಕೋ. ಯಾಕೆ ಅಂತ ಹೇಳಪ್ಪ. ನಾನು ಹೇಳದ್ನಲ್ವಾ, ಸುಮ್ಮನೆ ಅಲ್ಲಿ ಹೋಗಿ ನಿಂತ್ಕೋ. ಈಗ ಹೇಳು, ಅಲ್ಲೂ ಸುಡ್ತಾ ಇದೀಯಾ? ಬಿಸಿಲಿದ್ರೆ ಸುಡ್ಲೇಬೇಕಲ್ವಾ ಅಪ್ಪ? ಅಲ್ಲೆಷ್ಟು ಸುಡ್ತಾ ಇದೆ ನಿನ್ಗೆ? ಇದೆಂತ ಪ್ರಶ್ನೆ ಅಪ್ಪ ನಿಮ್ದು? ಅಲ್ಲೆಷ್ಟು ಸುಡ್ತಾ ಇತ್ತು, ಇಲ್ಲೂ ಅಷ್ಟೇ ಸುಡ್ತಾ ಇದೆ. ಕೇಳು ಭೀಮಾ, ವಿದ್ಯೆ ಕೂಡ ಸೂರ್ಯನ ಬಿಸಿಲಿದ್ದ ಹಾಗೆ. ಜಾಗ ಬದಲಾಯಿಸೋದ್ರಿಂದ ಸೂರ್ಯನ ಬಿಸಿಲು ಕಮ್ಮಿ ಆಗಲ್ಲ. ಅದೇ ರೀತಿ ತರಗತಿಯಲ್ಲಿ ಜಾಗ ಬದಲಾಯಿಸೋದ್ರಿಂದ ಅಥವಾ ಹಿಂದೆನೋ ಮುಂದೆನೋ ಬೇರೆ ಕೂರೋದ್ರಿಂದ ಜ್ಞಾನದ ಪ್ರಭಾವ ಕಡಿಮೆ ಆಗೋದಿಲ್ಲ. ನೀನು ತರಗತಿಯಲ್ಲಿ ಎಲ್ಲಿ ಕೂರ್ತೀಯ ಅನ್ನೋದು ಮುಖ್ಯ ಅಲ್ಲ, ನೀನು ಎಲ್ಲಿ ಕೂರ್ತೀಯೋ ಆ ಜಾಗದಲ್ಲಿ ಎಷ್ಟು ಜ್ಞಾನನ ಪಡಿತೀಯ ಅನ್ನೋದು ಮುಖ್ಯ. ಮತ್ತೆ ನೀರು? ಸ್ಕೂಲಲ್ಲಿ ಅವ್ರು ನಂಗೆ ಸರಿಯಾಗಿ ನೀರೇ ಕೊಡ್ಲಿಲ್ಲ. ಏನಂತಾರೆ ಗೊತ್ತಾ? ನಂಗಂತ ಹೊಸ ಮಡ್ಕೆ ತರ್ತಾರಂತೆ, ಅದ್ರಲ್ಲಿ ನೀರು ಕುಡಿಬೇಕಂತೆ. ಏನ್ ಮಾಡ್ಲಿ? ಅವರೇ ಹೇಳಿದಾರಲ್ಲ ಹೊಸ ಮಡಿಕೆ ತರ್ತಾರೆ ಅಂತ. ಅದಿನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೋಸ್ಕರ ಓದೋದನ್ನ ಯಾಕೆ ಬಿಡ್ಬೇಕು ಅಲ್ವಾ? ಮಡಿಕೆ ತರ್ಲಿ ಬಿಡು. ಇಷ್ಟಕ್ಕೆಲ್ಲ ನೀನು ಕೋಪ ಮಾಡ್ಕೊಳ್ಳೋದು, ಅಳೋದು ಇವೆಲ್ಲ ಯಾಕೆ? ಇದನ್ನೆಲ್ಲ ಪಕ್ಕಕ್ಕಿಟ್ಟು ಮನ್ಸಿಟ್ಟೋದು. ಅಪ್ಪ, ಮನೆಗೆ ಹೋಗೋಣ? ನೀನ್ ಮನೆಗೆ ಹೋಗು, ಅಮ್ಮ ನಿನ್ ಚಿಂತಲೇ ಇರ್ತಾಳೆ. ನಾನ್ ಸಿಹಿ ತಗೋಬರ್ತೀನಿ. ಏನಕ್ಕೆ? ಇವತ್ತು ನಿನಗೆ ತರಗತಿ ಒಳಗೆ ಪ್ರವೇಶ ಸಿಕ್ಕಿದೆ ಅಲ್ಲ, ಅದಕ್ಕೆ. ಇವತ್ತು ಖುಷಿ ಪಡೋ ದಿನ, ಎಲ್ರೂ ಸೇರಿ ಸಿಹಿ ತಿನ್ನೋಣ. ಅಪ್ಪ, ನಾನು ಹೋಗ್ತೀನಿ. ಕಳ್ತನ ಮಾಡ್ಕೊಂಡ್ ಬಂದ್ ಮಗನಿಗೆ ಶಬಸ್ಗಿರಿ ಕೊಟ್ಟಿದ್ದಾನೆ ಅನ್ಸತ್ತೆ. ಹೇಗ್ ನಕ್ಕೊಂಡು ಹೋಗ್ತಿದ್ದ ನೋಡಿ, ದಿಮಾಕ್ ನೋಡಿ ಅವಂದು. ಸರಿಯಾಗಿ ಹೇಳಿದ್ರಿ. ಮಕ್ಕಳು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಅವ್ರಿಗೆ ಬೆಂತಾಡ್ತಾರೆ. ಇದರಿಂದ ಇಂಥವ್ರು ಮುಂದೆ ಸಮಾಜಕ್ಕೆ ಕಂಟಕ ಆಗ್ತಾರೆ. ಸ್ವಲ್ಪ ನೋಡಿ ಅವನ್ನ, ಎಷ್ಟು ಧೈರ್ಯ ಬಂದ್ಬಿಟ್ಟಿದೆ ಅವನಲ್ಲಿ. ಅಪ್ಪ ಮಾತಾಡಿದ್ರೆ ಹಂಗೇನೆ ನನಗ್ ಧೈರ್ಯ ಬಂದ್ಬಿಡುತ್ತೆ. ನಮ್ಮಪ್ಪನ ತರ ಯಾರು ಇಲ್ಲ. ಭೀಮಾ, ಅಪ್ಪ ನಿಂಗೆ ಹೊಡಿಲಿಲ್ವಾ? ಇಲ್ಲ, ಹೊಡಿಲೇ ಇಲ್ಲ. ಭೀಮಾ, ಅಪ್ಪ ನಿನ್ಗೆ ಸರಿಯಾಗಿ ಹೊಡೆದಿರ್ತಾರೆ ಅನ್ಕೊಂಡಿದ್ದೆ. ತುಂಬಾ ಸಿಟ್ಟಲ್ಲಿದ್ರು. ಅದ್ ಸರಿ, ನಿಮ್ಮಪ್ಪ ಎಲ್ಲಿ? ಸಿಹಿ ತರಕ್ ಹೋದ್ರು. ನೋಡಿದ್ಯಾ? ಭೀಮಾ ಹಿಂಗೆ ತರಗತಿ ಹೊರಗೆ ಮಲ್ಗ್ಬಿಟ್ಟ. ಮಲ್ಕೊಂಡು
ಎಲ್ಲ ಮಕ್ಳು ನನ್ ಜೊತೆ ಹೊರಗ್ ನಿಲ್ಲಿ, ಇಲ್ಲ ನಾನು ಒಳಗ್ ಬಂದ್ ಪಾಠ ಕೇಳ್ತೀನಿ ಅಂದ. ಹಾ, ಎಲ್ರು ಏನ್ ಹೇಳ್ತಿದ್ರು ಗೊತ್ತಾ? ನಾವೆಲ್ಲ ಹೇಗ್ ಒಳಗಡೆ ಹೋಗೋದು? ಭೀಮಾ ನೀನ್ ಮಾಡ್ತಿರೋ ತಪ್ಪು ಅಂತಿದ್ರು. ಆದ್ರೆ ನಮ್ ಭೀಮಾ ಆ ಕಡೆ ಈ ಕಡೆ ಎಲ್ಲೂ ಅಲ್ಲಾಡ್ಲಿಲ್ಲ. ಅಂತೂ ಇವನಿಂದ ತರಗತಿ ಒಳಗಡೆ ಕೂರಾಕ್ಬಿಟ್ರು. ಭೀಮ ಸರಿಯಾಗೇ ಮಾಡಿದ್ದಾನೆ. ಕೆಲವೊಮ್ಮೆ ವ್ಯಕ್ತಿಗತ ಸಮಸ್ಯೆನ ಸಾಮಾಜಿಕ ಸಮಸ್ಯೆಯನ್ನಾಗಿ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಮತ್ತೆ ಅಪ್ಪ, ತರಗತಿಯಲ್ಲಿ ಗುರುಗಳು ಒಂದ್ ಲೆಕ್ಕ ಕೊಟ್ಟಾಗ ನಮ್ ಭೀಮ ಪಟ್ಟಂತ ಬಿಡಿಸ್ಬಿಟ್ಟ. ಬೇರೆ ಎಲ್ಲ ಹುಡುಗರು ಗೂಬೆಗಳ ತರ ಯೋಚನೆ ಮಾಡ್ತಾನೆ ಕೂತಿದ್ರು. ನಮ್ ಭೀಮ ತುಂಬಾ ಬುದ್ಧಿವಂತ. ನೀನು ಗೂಬೆ ತರ ನೋಡ್ತಾ ಇದ್ಯಾ? ನೀನು ಸ್ವಲ್ಪ ಬುದ್ಧಿವಂತ ಆಗು. ಗಮನ ಇಟ್ಟು ಓದಿದ್ರೆ ನಿನ್ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ತಗೋಪುಟ್ಟಿ. ಅಪ್ಪ, ನಿಜ ಹೇಳ, ಈ ಓದೋದು ಬರೆಯೋದೆಲ್ಲ ಭೀಮಂಗೆ ಇರ್ಲಿ, ನನಗಂತೂ ಒಂದೂ ತಲೆಗೆ ಹೋಗಲ್ಲ. ಮೀರಾ, ನಿಧಾನ. ಮಕ್ಕಳೇ, ಎಲ್ಲ ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ? ಮಲ್ಕೊಂಡ್ ನಾವು ಈಗಿನ್ನೂ ಮಲಗ್ತಿದ್ದಾನೆ. ನೀನ್ ಯಾಕೆ ಅಳ್ತಾ ಇದೀಯಾ? ಹುಷಾರಾಗಿದ್ಯಲ್ವಾ? ಏನ್ ಚಿಂತೆ ಮಾಡ್ತಿದೀಯಾ? ನಮ್ಮನ್ ಜನ ಯಾಕೆ ದೂರ ಇಟ್ಟಿದ್ದಾರೆ ಅಂತ ಭೀಮಂಗ್ ಯಾಕೆ ಹೇಳ್ತಾ ಇಲ್ಲ ನೀವು? ಸ್ಕೂಲಲ್ಲಿ ಇವ್ರನ್ನ ತರಗತಿಯಿಂದ ಹೊರಗಡೆ ನಿಲ್ಸಿ ಯಾಕೆ ಪಾಠ ಮಾಡ್ತಾರೆ ಅಂತ, ಯಾಕೆ ಇವ್ರನ್ನ ಬೇರೆ ಮಕ್ಕಳ ಜೊತೆ ಕೂಡಿಸ್ದೆ ದೂರ ಕೂಡಿಸ್ತಾರೆ ಅಂತ, ಯಾಕೆ ಇವ್ರು ಕುಡಿಯಕ್ ನೀರ್ ಕೊಡಕ್ಕೂ ಹೀಗೆ ಹಿಂದೆಟಾಕ್ತಾರೆ ಅಂತ. ಭೀಮಾಬಾಯಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಭೀಮಾ ಇನ್ನು ಚಿಕ್ಕೋನು. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ವಯಸ್ಸು ಇವಂದಲ್ಲ. ಆದ್ರೆ ನೀವಿನ್ನು ಎಷ್ಟು ದಿನ ಅಂತ ಇವನ್ಗೆ ನಿಜಾನ ಹೇಳ್ದೆ ಮುಚ್ಚಿಟ್ಕೊಂಡಿರ್ತೀರ? ಮತ್ತೆ ಬೇರೆಯವರಿಂದ ಈ ಸತ್ಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಅದನ್ನ ಅವನು ಹೇಗ್ ತಗೊಳ್ತಾನೆ ಅಂತ ಯೋಚಿಸಿದಿರಾ? ಅವನ್ ನಿಮ್ ಮಾತನ್ ಕೇಳ್ತಾನೆ, ಅರ್ಥ ಆಗೋ ತರ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ. ನೋಡು, ಬೇರೆ ಮಕ್ಕಳಿಗೂ ಭೀಮನ್ಗೂ ವ್ಯತ್ಯಾಸ ಇದೆ. ನಮ್ ಭೀಮ ತುಂಬಾ ಸೂಕ್ಷ್ಮ. ಯಾವುದೇ ವಿಷಯನ ಬೇಗ ಅರ್ಥ ಮಾಡ್ಕೋತಾನೆ. ಸಮಾಜದ ಈ ಕಟ್ಟು ಸತ್ಯನ ಈಗ್ಲೇ ಹೇಳೋದು ಅಷ್ಟು ಒಳ್ಳೇದಲ್ಲ. ಎಳೆ ವಯಸ್ಸಲ್ಲೇ ಇಂಥ ವಿಷಯಗಳು ಅವನ ಮನ್ಸಿಗೆ ಗಾಯ ಮಾಡ್ಬೋದು. ಮತ್ತಿದ್ರ ಪರಿಣಾಮ ಜೀವನ ಪೂರ್ತಿ ಇರುತ್ತೆ. ಅದಕ್ಕೆ ಎಲ್ಲ ಕಾಲನೇ ನಿರ್ಧರಿಸ್ಲಿ. ಸಮಯ ಬಂದಾಗ ಅವನೇ ತಿಳ್ಕೊತಾನೆ. ಇಲ್ಲ, ಭೀಮನ್ನ ಈ ಕತ್ಲೆಯಲ್ಲಿಡೋದು ನಂಗೆ ಇಷ್ಟ ಇಲ್ಲ. ಸ್ವಲ್ಪ ಯೋಚಿಸಿ, ನಾವು ಅವನಿಂದ ಈ ಸತ್ಯನ ಮುಚ್ಚಿಟ್ಟಿದೀವಿ ಅಂತ ಗೊತ್ತಾದ್ರೆ ಅವನ್ಗೆ ಇದರಿಂದ ಎಷ್ಟು ನೋವಾಗಬಾರ್ದು. ಆಗ ಅದು ಅವನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ಯೋಚಿಸಿದಿರಾ? ಅದೇ ಈಗ್ಲೇ ಅವನಿಗೆ ಸತ್ಯ ಗೊತ್ತಾದ್ರೆ ಇನ್ನೂ ಗಟ್ಟಿಯಾಗಿ ಬೆಳೀತಾನೆ. ಭೀಮಾಬಾಯಿ, ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ. ಅದಕ್ಕೂ ಮುಂಚೆನೆ ನೀನು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವನಿಗಿರಲ್ಲ.
ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಅದು ಮನ್ಸಲ್ಲಿ ಒಂದು ಕಪ್ಪು ಚುಕ್ಕೆ ಮೂಡಿಸುತ್ತೆ. ಅದನ್ನ ಯಾವತ್ತೂ ಅಳ್ಸಕ್ಕಾಗಲ್ಲ. ಇವನ್ ಬೆಳೆದು ದೊಡ್ಡನಾಗಿ ಸಮಾಜದ ರೀತಿ ರಿವಾಜುಗಳನ್ನ ಅರ್ಥ ಮಾಡ್ಕೊಳ್ಳೋ ತನಕ ನೀನ್ ತಾಳ್ಮೆಯಿಂದ ಇರು. ಒಂದು ಸಲ ಅವನಿಗೆ ಈ ಸತ್ಯ ಅರಿವಾದ್ರೆ ಅವನದೇ ರೀತಿಯಲ್ಲಿ ಅದನ್ನೆಲ್ಲ ಸಂಭಾಳಿಸ್ತಾನೆ. ಅವನಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾನೆ. ಆದ್ರೆ ಅವನು ಯಾರ ಮುಂದೆನೂ ತಲೆ ಬಾಗ್ಸೋದೇ ಇಲ್ಲ. ನಾನು ಜನ್ಮ ಕೊಟ್ಟಿರೋ ಎಲ್ಲ ಮಕ್ಕಳು ಒಂದಲ್ಲ ಒಂದಿನ ಅವ್ರ ಹುಟ್ಟಿನ ಜಾತಿ ಯಾವುದು ಅಂತ ತಿಳ್ಕೊತಾರೆ. ಮುಂದೆ ನಮ್ಮ ಸಮಾಜದ ಕೆಟ್ಟ ಜನರು ಇವರಲ್ಲಿರೋ ಮುಗ್ಧತೆನ ನುಂಗ್ ಹಾಕ್ತಾರೆ. ಇವತ್ತಲ್ಲ ನಾಳೆ ಈ ಕಟ್ಟು ಸತ್ಯ ಇವನಲ್ಲಿರೋ ಮುಗ್ಧತೆನ ನುಂಗ್ ಹಾಕತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಸಮಾಜಕ್ಕೆ ನನ್ನಂತ ಪ್ರತಿಯೊಬ್ಬ ತಾಯಂದ್ರ ವಿರೋಧ ಖಂಡಿತ ಇದೆ. ಗಲಾಟೆ ಮಾಡಬೇಡಿ. ನೋಡಿ ಏನ್ ಮಾಡ್ದೆ ನೀನು, ತಟ್ಟೆ ಬೀಳಿಸ್ಬಿಟ್ಟೆ. ನೀನ್ ನೋಡ್ಕೊಂಡು ಹೋಗ್ಬೇಕಿತ್ತು, ನಾವ್ ಆಟ ಆಡ್ತಿರ್ಲಿಲ್ವಾ? ಬಂದೇ ಇರು, ಇವತ್ ಯಾರು ಏನ್ ಮಾಡ್ತಿದ್ದೀರಾ ಇಲ್ಲಿ? ಆಟ ಆಡ್ತಿದ್ದೀವಿ. ನೀವ್ ಶಾಲೆಗೇನ್ ಹೋಗಲ್ವಾ ಇವತ್ತು? ಇವತ್ತು ಭಾನುವಾರ, ಸ್ಕೂಲಿಗೆ ರಜಾ. ರಜಾನ ಇವತ್ತು? ಮೊದ್ಲೇ ಹೇಳೋದಲ್ವಾ? ನಗೋ ಅಂತದೇನಿದೆ ಇಲ್ಲಿ? ಬಾಲೆ ಇಲ್ಲಿ, ಅವ್ನ್ ಕಾಣ್ತಾನೆ ಇಲ್ಲ. ಮನೇಲಂತೂ ಇಲ್ಲ. ಹಾ, ಬೆಳಗ್ಗೆನೆ ಇಲ್ಲಿಗೆ ಬ್ಯಾಂಡ್ ಬಾರ್ಸೋರ್ ಬಂದಿದ್ರು. ಅವ್ರ ಹಿಂದೆನೆ ಹೋಗ್ಬಿಟ್ಟ. ಯಾವ ಕಡೆ ಹೋದ್ನೋ ಗೊತ್ತಿಲ್ಲ. ಈ ಬಾಲ ಅಂತೂ ಮನ್ಸಿಗೆ ಬಂದಿದ್ದೆ ಮಾಡ್ತಾನೆ. ಬರ್ಲಿ ಇವತ್ತು, ಅವನ್ಗಿದೆ ಗ್ರಾಚಾರ. ಮತ್ ನೀನು ರಜಾ ಇದೆ ಇವತ್ತು, ಬೇರೆ ಏನಾದ್ರೂ ಮಾಡು. ಅದಕ್ಕೆ ನೀವು ಬಿಡಿ, ನಾನು ಮಂಜುಳ ಸೇರಿ ಅಡ್ಗೆ ಮಾಡ್ತೀವಿ. ಇಲ್ಲ ಅದಕ್ಕೆ ನಾನ್ ಮಾಡ್ತೀನಿ. ಅಯ್ಯೋ, ನಮ್ ಮಾತೆ ಕೇಳಲ್ವಲ್ಲ ನೀವು. ನಡಿ ಪುಟ್ಟ, ನಡಿ ನಡಿ. ಅಮ್ಮ, ತುಳಸಿ, ಅತ್ತೆ, ಮಂಜುಳಾ ಅಡ್ಗೆ ಮಾಡ್ತಾರ ಬಿಡು. ನೀನ್ ಆರಾಮಾಗಿರು. ನಮ್ಗೆ ಭಾನುವಾರ ರಜೆ ಇರುತ್ತಲ್ಲ, ಹಾಗೆ ನೀನು ರಜಾ ತಗೋ ಇವತ್ತು. ಸರಿ. ಅಮ್ಮ ಸ್ವಲ್ಪ ದುಡ್ಡು ಕೊಡು. ಯಾಕೆ? ಕೂದಲುಗಳೆಲ್ಲ ತುಂಬಾ ಬೆಳೆದ್ಬಿಟ್ಟಿದೆ, ಕತ್ತರಿಸ್ಬೇಕು. ಒಬ್ನೇ ಹೋಗ್ತೀಯಾ? ಹಾ, ನಾನು ಹಂಗೆ ನೋಡ್ಕೊಂಡಿದ್ದೀನಿ. ಸ್ಕೂಲಿಗೆ ಹೋಗೋದಾರಿ ಇಲ್ಲೇ ಇದೆ. ಇಲ್ಲೇ ಹತ್ತಿರದಲ್ಲಿದ್ಯಮ್ಮ. ಅದ್ರ ಬಗ್ಗೆ ಅಲ್ಲ, ನಾನು ಹೇಳೋದೇನಂದ್ರೆ, ನಿಮ್ಮಪ್ಪ ಬಂದಾಗ ಅಪ್ಪ ಬರ್ಲಿ ಬಿಡು, ಅವ್ರ ಜೊತೆನೆ ಹೋಗುವಂತೆ. ಇವನೇನಾದ್ರೂ ಒಬ್ನೇ ಹೊರಗೆ ಹೋದಾಗ ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ? ಇಷ್ಟೊಂದು ಯಾಕೆ ಯೋಚನೆ ಮಾಡ್ತೀಯ? ಹತ್ರನೇ ಇದೆ, ನಾನೆಲ್ಲೂ ಹೋಗಲ್ಲ. ದುಡ್ಡು ಕೊಡಮ್ಮ. ನನ್ನ ಮಾತು ಕೇಳಲ್ಲ ಅಲ್ವಾ?
ಅಮ್ಮ ಏನು ಯೋಚನೆ ಮಾಡಬೇಡ, ಬೇಗ ಬರ್ತೀನಿ. ಅಣ್ಣ, ದೊಡ್ಡವ್ರು ಕಳ್ಸಿದ್ರು ಎಮ್ಮೆ ಕೂದಲು ಕತ್ತರಿಸ್ಬೇಕಂತೆ. ನನ್ ಕೂದಲು ಕತ್ತರಿಸ್ಬೇಕಿತ್ತು. ಬಾ ಕೂತ್ಕೋ. ಮೊದಲು ಈ ಹುಡುಗನ ಕೂದಲು ಕತ್ತರಿಸ್ತೀನಿ, ಆಮೇಲೆ ಎಮ್ಮೆದ್ ಮಾಡ್ತೀನಿ. ಅಷ್ಟರಲ್ಲಿ ಒಂದು ಕೆಲಸ ಮಾಡೋ, ನೀರು ಹಾಕಿ ಆ ಎಮ್ಮೆ ಬಾಲ ತೊಳಿ. ಆಯ್ತಣ್ಣ. ನಾನು ಅಲ್ಲೋ ಕೂರಲ್ಲ. ಯಾಕೆ, ಏನಾಯ್ತು? ಅವ್ನ್ ಕೂತ್ ಜಾಗದಲ್ಲಿ ನಾನು ಕೂರಲ್ಲ. ಯಾಕೆ ಪುಟ್ಟ, ಏನಾಯ್ತು? ಸ್ಕೂಲಾಗ ಏನಾದ್ರು ಇಬ್ರು ಜಗಳ ಆಡಿದ್ರಾ? ಇಲ್ಲ. ಮೊದ್ಲಿವ್ನ್ ಪೂರ್ತಿ ಹೆಸರು ಕೇಳೋ. ಏನ್ ನಿನ್ನ ಹೆಸರು? ಭೀಮ್ರಾವ್. ಮುಂದೆ? ಅಂಬಾವಾಡೆಕರ್. ಅಂಬಾವಾಡೆಕರ್. ಜಾತಿ? ನೋಡಿದ್ಯಾ? ಅರ್ಥ ಆಯ್ತು ನೀನ್ ಯಾರು ಅಂತ. ಎದ್ದಳ, ಹೋಗಿ ಇಲ್ಲಿಂದ. ಯಾಕೆ, ಏನಾಯ್ತು? ಅದೆಲ್ಲ ನಿಂಗೆ ಬೇಕಾಗಿಲ್ಲ, ನಾನು ನಿಂಗೆ ಕ್ಷೌರ ಮಾಡೋದಿಲ್ಲ ಅಷ್ಟೇ. ಎದ್ದು ಹೋಗ್ತಾ ಇರಿ ಇಲ್ಲಿಂದ. ಯಾಕೆ? ಈ ಪ್ರಶ್ನೆನ ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳು, ನಾನು ಯಾಕೆ ನಿಂಗೆ ಕ್ಷೌರ ಮಾಡ್ಲಿಲ್ಲ ಅಂತ. ಎದ್ದಳ, ಹೋಗಿಲ್ಲಿಂದ, ನಡಿಯ. ಆ ಬಟ್ಟೆನು ನಿನ್ ಜೊತೆಗೆ ತಗೊಂಡೋಗು, ಅದನ್ನ ಇನ್ ಯಾರ ಮೇಲೂ ಹಾಕೋದಕ್ಕಾಗೋದಿಲ್ಲ. ಅಣ್ಣ, ನಮ್ಮ ಎಮ್ಮೆ ಕೂದಲು ಕತ್ತರಿಸು, ನಾನು ಹೊರಡ್ಬೇಕು. ನೀರ್ ಹಾಕಿದೀಯನಾ? ಹಾಕಿದೀನಿ. ಬಾಲ ಒದ್ದೆ ಇರ್ಬೇಕು, ಅದಕ್ಕೆ ಇರು, ಕತ್ತರಿಸ್ತೀನಿ. ಎಮ್ಮೆ ಕೂದಲು ಕತ್ತರಿಸಕ್ಕಾಗುತ್ತೆ, ನಂದ್ಯಾಕಾಗಲ್ಲ? ಹೇಳದ್ನಲ್ಲ, ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳು. ಹೋಗ ಇಲ್ಲಿಂದ. ಏನಾಯ್ತು? ನಾನೇ ಅವ್ರಿಗೆ ಆರಾಮಾಗಿರಕ್ ಹೇಳ್ದೆ. ಹುಷಾರಿಲ್ಲ ಅಂದ್ರೂ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತಾರೆ. ಆರೋಗ್ಯ ನೋಡ್ಕೊಳ್ಳೋದಲ್ವಾ? ಈಗ ಚಳಿ ಬೇರೆ ಜಾಸ್ತಿ ಇದೆ. ಭೀಮಾ ಎಲ್ಲಿ? ಕೂದ್ಲು ಮತ್ತೆ ಉಗುರು ಕತ್ತರಿಸ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ನಾನು ಹೇಳ್ದೆ ಅಪ್ಪ ಬರ್ಲಿ ಆಮೇಲೆ ಹೋಗು ಅಂತ, ಆದ್ರೆ ಅಪ್ಪ ನನ್ನ ಜಾತಿ ಅದು. ಹೇಳಿ ಅಪ್ಪ, ನನ್ನ ಜಾತಿ ಯಾವುದು? ಕ್ಷೌರಿಕ ಎಮ್ಮೆ ಬಾಲದ ಕೂದಲು ಕತ್ತರಿಸಿದ್ರು, ಆದ್ರೆ ನನ್ ಕೂದಲು ಕತ್ತರಿಸಕ್ಕಾಗಲ್ಲ ಅಂದ್ರು. ಕೇಳಿದ್ರೆ ಅಪ್ಪನ ಹತ್ರ ಹೋಗಿ ಕೇಳು ಅಂದ್ರು. ಅಪ್ಪ,
ಅತ್ತೆ ಹೇಳಿ ನಂಗೆ. ನನ್ ಜಾತಿ ಯಾವುದು? ಅಯ್ಯೋ ಭೀಮಾ, ಕ್ಷೌರಿಕ ಅರ್ಥದಲ್ಲಿ ಹೇಳಿಲ್ಲ. ಅದು ಏನಂದ್ರೆ ಎಮ್ಮೆ ಬಾಲದ ಕೂದಲು ಕತ್ತರಿಸಿದ್ರೆ ಜಾಸ್ತಿ ದುಡ್ಡು ಸಿಗುತ್ತಲ್ವಾ, ಅದಕ್ಕೆ ಅವನು ಜಾತಿ ಪಾತಿ ಅಂತ ಸುಳ್ಳು ಹೇಳಿ ನಾಟಕ ಆಡಿದಾನೆ. ಏನು ತೊಂದ್ರೆ ಇಲ್ಲ ಬಿಡು, ನಾನ್ ನಿನ್ ಕೂದ್ಲನ್ನ ಬೇರೆ ಕಡೆ ಕ್ಷೌರ ಮಾಡಿಸ್ತೀನಿ. ಹಾ ನಡಿ. ಇಲ್ಲಪ್ಪ, ನಾನು ಎಲ್ಲೂ ಬರಲ್ಲ. ಮೊದಲು ನನ್ನ ಜಾತಿ ಯಾವುದು ಅಂತ ಹೇಳಿ. ಅಯ್ಯೋ ಭೀಮಾ, ನೀನ್ ಆ ವಿಷಯನ ಬಿಟ್ಟು ಆಚೆ ಬರ್ತಾನೆ ಇಲ್ವಲ್ಲ. ಈ ಜಾತಿ ಪಾತಿ ಅಂತ ಏನೂ ಇಲ್ಲ. ಎಲ್ಲ ಇದೆ ಭೀಮಾ. ಜಾತಿ ಇದೆ. ಭೀಮಾ ಬಾಯ್, ನೀನೊಂದ್ ನೀವ್ ಸ್ವಲ್ಪ ಯಾಕೆ ಇದನ್ನೆಲ್ಲ ಹೇಳ್ತಿಲ್ಲ ಅವನ್ಗೆ? ಹೇಳ್ಬಿಡಿ ಅವನ್ಗೆ ಅವ್ನ್ ಯಾವ ಜಾತಿಗೆ ಸೇರಿದಾನೆ ಅಂತ. ಒಂದ್ಸಲ ಅವನಿಗೆ ತಿಳಿಸ್ ಹೇಳಿದ್ರೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಲ್ಲ ಅವನು. ಭೀಮಾ ಬಾಯ್, ನೀವೊಂದ್ ಸ್ವಲ್ಪ ಸುಮ್ನಿರು. ನೀನು ಚಿಕ್ಕ ಹುಡುಗ, ಅವನಿಗಿದೆಲ್ಲ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಅರ್ಥ ಆಗೋ ತರ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ. ಅದ್ಕೆ ಆ ವಿಷಯ ಬಿಡಿ. ಹೇಗ್ ಬಿಡ್ಲಿ ಅದ್ಕೆ? ಈ ಸತ್ಯನ ಭೀಮಾ ತಿಳ್ಕೊಳ್ಳೇಬೇಕಾಗಿದೆ. ಅದನ್ ಇವ್ರಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡಿಸ್ತಾರೆ? ಅಲ್ಲ, ಏನು ಹೇಳಿ, ಹೇಗೆ ಅರ್ಥ ಮಾಡಿಸ್ಲಿ? ಸರಿ, ಹಾಗಾದ್ರೆ ನಾನೇ ಅರ್ಥ ಮಾಡಿಸ್ತೀನಿ. ಭೀಮಾಬಾಯಿ, ಅದ್ಕೆ ನನ್ ಮಾತು ಕೇಳು. ಬಾ ನನ್ ಜೊತೆ. ಭೀಮಾಬಾಯಿ, ನನ್ ಮಾತು ಕೇಳು. ಈಗಿಲ್ ಸುಮ್ನೆ ನಿಂತ್ಕೋ ನೀನು. ನಾನ್ ಏನ್ ಹೇಳ್ತೀನೋ ಸರಿಯಾಗಿ ಕೇಳಿಸ್ಕೊ. ಗಮನ ಇಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಭೀಮಾಬಾಯಿ, ನೀವ್ ಯಾಕೆ ಹೆದರ್ಕೋತಿದ್ದೀರಾ? ನಮ್ ಮಗ ತುಂಬಾ ಚುರುಕಿದಾನೆ, ನೋಡ್ತಾ ಇರಿ. ಇದನ್ನೂ ಅರ್ಥ ಮಾಡ್ಕೋತಾನೆ. ಭೀಮಾ, ಈ ವೃತ್ತ ನಮ್ಮ ಇಡೀ ಸಮಾಜ ಅನ್ಕೋ. ಇಲ್ಲಿ ನಾವೆಲ್ಲರೂ ಇರ್ತೀವಿ. ನಮ್ಮ ಅಕ್ಕಪಕ್ಕದವರು, ಊರ್ನವ್ರೆಲ್ಲರೂ ಎಲ್ಲರೂ ಈ ವೃತ್ತದಲ್ಲೇ ಬದುಕ್ತಾರೆ. ಈಗ ಈ ವೃತ್ತದ ಮಧ್ಯೆ ಒಂದ್ ಗೆರೆ ಇದೆ. ಈ ಗೆರೆ ಈ ವೃತ್ತನ 2 ಭಾಗ ಮಾಡಿದೆ. ಭೀಮಾ, ಸರಿಯಾಗಿ ನೋಡು, ಅರ್ಥ ಮಾಡ್ಕೋ. ಈ 2 ಭಾಗದಲ್ಲಿ ಇಲ್ಲಿರೋ ಜನರು ತಮ್ಮನ್ ತಾವು ಮೇಲ್ನೋರು ಅನ್ಕೊಂಡಿದ್ದಾರೆ. ಈ ಭಾಗದಲ್ಲಿ ನಿನ್ ಇಸ್ಕೂಲ್ ಇದೆ, ಕ್ಷೌರಿಕನ ಅಂಗಡಿ, ಮತ್ತೆ ಅಲ್ಲಿ ಎದುರುಗಡೆ ಚಾ ಅಂಗಡಿ ಇದೆಯಲ್ಲ, ಅದು ಕೂಡ ಅವು ಇದಕ್ಕೆ ಸೇರುತ್ತೆ. ಮತ್ತೀಗ ಈ ಭಾಗ ನೀನ್ ನಿಂತಿದೆಯಲ್ಲ, ಈ ಭಾಗದಲ್ಲಿ ನೀನು, ನಾನು, ಅಪ್ಪ ನಾವೆಲ್ಲ ಇರ್ತೀವಿ. ನಮ್ ಕುಟುಂಬ ಇರುತ್ತೆ. ಭೀಮಾ, ಇಲ್ಲಿ ಅನ್ಯಾಯ ಬಿಟ್ರೆ ಬೇರೆ ಏನಿಲ್ಲ. ಈ ಭಾಗದ ಜನರನ್ನ ಇಲ್ಲಿರೋ ಮೇಲ್ವರ್ಗದವರು ದೂರ ಇಡ್ತಾರೆ. ನಮ್ಮನ್ನ ಅವರು ಮನುಷ್ಯರು ಅಂತಾನೂ ನೋಡಲ್ಲ. ಅವ್ರು ನಮ್ ಕೈಲಿ ನೀರ್ ಕುಡಿಯಲ್ಲ, ನಮ್ ಜೊತೆ ಕೂತ್ಕೊಳ್ಳೋದು ಇಲ್ಲ. ಅವ್ರು ನಮ್ ನೆರಳು ಕಂಡ್ರು ಓಡ್ ಹೋಗ್ತಾರೆ. ನಂಗ್ ಗೊತ್ತಿಲ್ಲ ಈ ಗೆರೆನ ಮೊದಲು ಯಾರು ಹೇಳಿದ್ರು ಅಂತ, ಆದ್ರೆ ಇದೇ ಸತ್ಯ. ಈಗ ಅರ್ಥ ಆಗ್ತಾ ಇದೆಯಾ ನಮ್ ಜಾತಿ ಯಾವುದು ಅಂತ? ಈ ಸತ್ಯನ ಅರ್ಥ ಮಾಡ್ಕೊಂಡು
ಈ ಗೆರೆ ಒಳಗೆ ಬದುಕೋದನ್ನ ಕಲ್ತ್ರೆ ಆಗ ಜೀವನ ಸುಲಭ ಆಗತ್ತೆ. ಸರಿಯಾಗಿ ನೋಡ್ಕೊ, ಅರ್ಥ ಮಾಡ್ಕೊ. ಮೆಲ್ಲಗೆ ನಡೆ ನಡೆಯೋ ಮನವೇ, ಮೆಲ್ಲನೆ ಎಲ್ಲವೂ ನಡೆಯುವುದು. ನೂರು ಕೊಡ ನೀರನುಣಿಸಲು ಮರವು, ಋತು ಬರದೆ ಹಣ್ಣ ಕೊಡದು. ಅಪ್ಪ, ನಾವು ಇಲ್ಲಿರೋದಕ್ಕ ನಮ್ಮನ್ನ ತರಗತಿಯಿಂದ ಹೊರಗೆ ನಿಲ್ಸೋದು, ನಾವಿಲ್ಲಿರೋದಕ್ಕ ನಮ್ಮನ್ನ ತರಗತಿಯಲ್ಲಿ ಎಲ್ಲರಿಂದ ಬೇರೆ ಕೂರ್ಸೋದು, ನಾವಿಲ್ಲಿರೋದಕ್ಕ ಸ್ಕೂಲ್ ಪಿಯು ಅಂತ ನಮಗೆ ನೀರು ಕೊಡಲ್ಲ ಅನ್ನೋದು, ನಾವಿಲ್ಲಿರೋದಕ್ಕ ಸ್ಕೂಲಲ್ಲಿರೋ ಪಿಯುನ್ ತಾತ ನೀರು ಕುಡಿಬೇಕಂದ್ರೆ ನಿನ್ನ ಲೊಟ್ಟು ತಗೊಂಬ ಅನ್ನೋದು. ನಾನು ಸ್ಕೂಲ್ಗೆ ಹೋಗೋದಿಲ್ಲ. ಶೌರಿಕನ ಹತ್ರ ಕೂದಲು ಉಗುರು ಕತ್ತರಿಸ್ಕೊಳ್ಳೋಕ್ಕೂ ನಾನು ಹೋಗೋದಿಲ್ಲ. ನಾನೆಲ್ಲಾದ್ರೂ ಹೋದ್ರೆ, ಮುಟ್ಟಿದ್ರೆ, ಕುತ್ಕೊಂಡ್ರೆ ಯಾರಿಗೇನು ಕಷ್ಟ ಆಗುತ್ತೆ? ನಾನು ಯಾಕೆ ಬೇರೆಯವ್ರಿಗೆ ಕಷ್ಟ ಕೊಡ್ಲಿ? ನೋಡು ಭೀಮಾ, ಅದು ಹಾಗಲ್ಲ. ನೀನ್ ಅಮ್ಮನ ಮಾತನ್ನ ಕೇಳಿಸ್ಕೊಂಡೆ ಅಲ್ವಾ? ಈಗ ನಿನ್ನ ಅಪ್ಪನ ಮಾತನ್ನು ಕೇಳು. ನೀನು ಸ್ಕೂಲ್ಗೆ ಹೋಗ್ತೀಯ. ಜನ ನಿನ್ನ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಿನ್ನಿಂದ ಅವರು ದೂರನೇ ಹೋಗ್ಲಿ. ನೀನ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು. ಎಲ್ಲ ಕ್ಷೌರಿಕರು ನಿನ್ನ ಕೂದಲು ಕತ್ತರ್ಸಕ್ ಕಾಯ್ಬೇಕು. ಪ್ರತಿ ವ್ಯಕ್ತಿನೂ ನಿನ್ ಜೊತೆ ಕೂರಕ್ಕೆ ಆಸೆ ಪಡ್ಬೇಕು. ಪ್ರತಿ ವ್ಯಕ್ತಿ ನಿನ್ನ ಮುಟ್ಟೋದಕ್ಕೆ ಹೆಮ್ಮೆ ಪಡ್ಬೇಕು. ಭೀಮಾ, ಯಾವಾಗ್ಲೂ ಒಂದ್ ನೆನಪಲ್ಲಿಟ್ಕೊ, ಬಹುತೇಕ ಜನರು ಒಂದು ಮಿತಿಯೊಳಗೆ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಜಗತ್ತು ಯಾರನ್ನ ಗೌರವಿಸುತ್ತೆ ಗೊತ್ತಾ? ತಮ್ಮ ಮಿತಿಗಳನ್ನೆಲ್ಲ ಮೀರಿ ಮುಂದೆ ಸಾಗೋಕ್ ಪ್ರಯತ್ನ ಮಾಡೋರ್ನ. ನೀನು ಈ ಮಿತಿನ ದಾಟು ಬದುಕಬಹುದು. ಅದಕ್ಕೆ ನೀನು ಚೆನ್ನಾಗಿ ಗಮನ ಇಟ್ಟು ಓದ್ಬೇಕು, ಜ್ಞಾನನ ಬೆಳೆಸ್ಕೋಬೇಕು. ಮನುಷ್ಯ ಎತ್ತರಕ್ಕೆ ಬೆಳೀತಾ ಹೋದ ಹಾಗೆ ಮಿಕ್ಕ ವಿಷಯಗಳು ಚಿಕ್ಕದಾಗ್ತಾ ಹೋಗುತ್ತೆ. ಅದ್ಕೆ ಈ ರೀತಿ ಅರ್ಥ ಮಾಡ್ಸೋದು ಸರಿನಾ? ಭೀಮ ಇನ್ನೂ ಮಗು. ರಾಮ್ಜಿ ಇದ್ರ ಬಗ್ಗೆ ಸಮಯ ನೋಡ್ಕೊಂಡು ಹೇಳ್ತಿದ್ದ, ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ, ಆದ್ರೂ ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ತೀರ. ಈ ಸತ್ಯನ ಹೇಗ್ ಮುಚ್ಚಿಡಕ್ಕಾಗತ್ತೆ? ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಎಷ್ಟು ಸಲ ಹೇಳಿದೀನಿ ಭೀಮಂಗ್ ಸತ್ಯ ಹೇಳ್ಬಿಡಿ ಅಂತ, ಆದ್ರೆ ಇವ್ರು ಮುಂದೂಡ್ತಾನೆ ಇದ್ರು. ಒಂದಲ್ಲ ಒಂದಿನ ಭೀಮಂಗ್ ಈ ವಿಷಯ ಗೊತ್ತಾಗ್ಲೇಬೇಕಿತ್ತು. ಹಾಗೆ ನನ್ನ ಮಕ್ಳು ಭ್ರಮೆನಲ್ಲಿ ಬದುಕೋದು ನಂಗೆ ಇಷ್ಟ ಇಲ್ಲ. ನನಗೆ ನನ್ನ ಮಕ್ಳು ಸತ್ಯ ತಿಳ್ಕೊಂಡು ಬೆಳಿಬೇಕು. ಅಮ್ಮ, ನಾವು ನಮ್ಮ ಜಾತಿ ಬದಲಾಯಿಸಕ್ಕಾಗಲ್ಲ, ಆದ್ರೆ ನಮ್ಮ ಸ್ಥಾನನ ಬದಲಾಯಿಸ್ಬೋದಲ್ವಾ? ಅಪ್ಪ ಹೇಳಿದ್ರು, ನೀನ್ ಹೇಗ್ ಬೆಳಿಬೇಕಂದ್ರೆ ಎಲ್ಲ ಕ್ಷೌರಿಕರು ನಿನ್ ಕೂದ್ಲು ಕತ್ತರಿಸಕ್ ಮುಂದ್ ಬರ್ಬೇಕು. ಅಮ್ಮ, ನಾನ್ ಮುಂದೆ ಎಲ್ರಿಗೂ ಗೌರವ ತಂದ್ಕೊಡೋ ಅಂತ ದೊಡ್ಡ ಕೆಲಸ ಮಾಡ್ಬೇಕು ಅನ್ಕೊಂಡಿದೀನಿ.
ನನ್ನ ಆಶೀರ್ವಾದ ಇದೆ. ನಿನ್ನ ಇಚ್ಛೆ ಖಂಡಿತ ಈಡೇರುತ್ತೆ. ಬಾ ಪುಟ್ಟ ಬಾ, ನನ್ನ ತೊಡೆ ಮೇಲೆ ಕೂತ್ಕೊ. ಭೀಮಾ, ಏನಾದ್ರೂ ತಿನ್ನು, ಆಮೇಲೆ ಕ್ಷೌರ ಮಾಡ್ಸಕ್ ಹೋಗೋಣ. ಅಪ್ಪ, ಭೀಮನ್ ಕೂದಲು ನಾನೇ ಕತ್ತರಿಸ್ತೀನಿ, ಅಕ್ಕನ್ ಕೂದಲು ನಾನೇ ಕತ್ತರಿಸೋದು ಅಲ್ವಾ ಅಕ್ಕ? ಇವನ್ ಕೂದಲು ಕತ್ತರಿಸ್ತೀನಿ. ಬಾ ಭೀಮಾ. ಹೌದಪ್ಪ, ಚೆನ್ನಾಗ್ ಕತ್ತರಿಸ್ತಾಳೆ. ಬಾ ಭೀಮಾ, ನಿನ್ ಕೂದಲು ನಾನೇ ಕತ್ತರಿಸ್ತೀನಿ. ಭೀಮಾ, ಇವಳನ್ ಮಾತ್ರ ನಂಬೇಡ. ಇವಳೇನ್ ಶೌರಿಕಾನ? ಇವಳು ಕೂದ್ಲು ಕತ್ತರಿಸ್ತಾಳ? ಕೂದ್ಲು ಬದಲು ನೀನ್ ಕಿವಿ ಕತ್ತರಿಸ್ಬಿಟ್ರೆ? ಕೂದ್ಲು ಬದಲು ಕಿವಿ ಕತ್ತರಿಸೋಕೆ ನನ್ಗೇನಷ್ಟು ಬುದ್ಧಿ ಇಲ್ಲ ಅನ್ಕೊಂಡ್ಯಾ? ನಾನ್ ಕತ್ರಿಯಲ್ಲಿ ಕೆಲಸ ಮಾಡೋದು, ಗನ್ನಲ್ಲ. ಬಾ ಭೀಮಾ, ಅವ್ರ ಮಾತು ಕೇಳ್ಬೇಡ. ಹುಷಾರು ಭೀಮಾ. ಕನ್ನಡಿ ನೋಡ್ಕೋ. ನೀನ್ ಕತ್ತರಿಸಿದ್ರೆ ಚೆನ್ನಾಗಿ ಕತ್ತರಿಸಿರ್ತ್ಯಾ. ಹೇ ಭೀಮಾ, ರಕ್ತ. ತುಳಸಿ, ಏನ್ ಮಾಡಿದೆ ನೀನು? ನೋಡಿ, ಇವಾಗ ರಕ್ತ ಬರ್ತಾ ಇದೆ. ಅಯ್ಯೋ ಭೀಮಾ, ಏನೂ ಆಗಿಲ್ಲ. ಕ್ಷೌರ ಮಾಡ್ಬೇಕಾದ್ರೆ ಇದೆಲ್ಲ ಆಗುತ್ತೆ. ಕಣ್ಣಲ್ಲಿ ಇಟ್ಕೊಂಡಿದ್ದೆ ನೀನು, ನೋಡ್ಕೊಂಡ್ ಕತ್ತರಿಸಕ್ಕಾಗಲ್ವಾ? ಅವನಿಗೆ ರಕ್ತ ಬರ್ಸ್ಬಿಟ್ಟೆ ನೀನು. ನಂಗ್ಯಾಕ್ ಬೈತಿದ್ಯಾ ಅಣ್ಣ? ನೋವಾಯ್ತು ಅಂತ ಭೀಮಾ ನನಗೆ ಹೇಳ್ಬೇಕಿತ್ತು ತಾನೆ. ಅಕ್ಕ, ನಂಗೇನು ಗೊತ್ತೇ ಆಗ್ಲಿಲ್ಲ. ಆ ಕ್ಷೌರಿಕನ್ ಮಾತಿನ ಮುಂದೆ ಈ ನೋವು ಏನೂ ಅಲ್ಲ. ಮಗನೇ ಭೀಮಾ, ನೀನ್ ಅಕ್ಕ ಚೆನ್ನಾಗಿ ಕೂದಲು ಕತ್ತರಿಸಿದಾಳೆ. ತಗೋ, ಇದನ್ನ ನಿಮ್ಮ ಅಕ್ಕನಿಗೆ ಕೊಡು. ಅವಳು ಕಷ್ಟಪಟ್ಟಿದ್ದಾಳೆ, ಅದಕ್ಕೆ ಪ್ರತಿಯಾಗಿ ಏನಾದ್ರೂ ಕೊಡ್ಲೇಬೇಕಲ್ವಾ? ಏನಂತೀಯ? ಕೊಡು. ಬೇಡ, ನನ್ಗೆ ನೀ ದುಡ್ಡು ಬೇಡ. ಏನಾದ್ರು ಕೊಡ್ಲೇಬೇಕಂದ್ರೆ ಒಂದ್ ಮಾತ್ ಕೊಡು. ನಾನ್ ನಿನ್ ಜೊತೆ ಇರೋ ತನಕ ನಿನ್ ಕೂದಲು ನಾನೇ ಕತ್ತರಿಸ್ಬೇಕು. ಮತ್ತೆ ನೀ ಸ್ಕೂಲಲ್ಲಿ ಕಲ್ತಿದ್ದನ್ನ ನಮಗೂ ಹೇಳ್ಕೊಡ್ಬೇಕು. ಸರಿನಾ ಅಕ್ಕ? ಸರಿ ಅಕ್ಕ, ಮಾತ್ ಕೊಡ್ತೀನಿ. ಅಂತೂ ತಮ್ಮನ ಹತ್ರ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿಯಲ್ಲ, ಒಳ್ಳೇದೇ ಆಯ್ತು. ನೀನು ಉಳಿಸೋ ದುಡ್ಡನ್ನ ನಿನ್ನ ಮದ್ವೆಗೆ ಖರ್ಚು ಮಾಡೋಣ.
ಎಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೋಬೇಕು? ಗೊತ್ತಿಲ್ಲ. ಮೀರಾ, ನಮ್ ಮಂಜುಳಾ ಇವತ್ತು ಪಾಯಸ ಚೆನ್ನಾಗಿ ಮಾಡಿದಾಳಲ್ವಾ? ತುಂಬಾ ಚೆನ್ನಾಗಿ ಮಾಡಿದಾಳೆ. ಅಪ್ಪ, ಅಕ್ಕ ಮಾತ್ರ ಅಲ್ಲ, ನಾನು ಸೇರ್ ಮಾಡಿದ್ದೀನಿ. ಹೌದೌದು, ಯಾಕಿಲ್ಲ, ಒಲೆಗ್ ಸೌದೆ ಇಟ್ಟಿದ್ದೆ ಇವಳು. ಅದು ಕೂಡ ಒಂದ್ ಕೆಲ್ಸ ಅಲ್ವಾ? ಕೇಳಿಸ್ಕೊಂಡಿ ಅಕ್ಕ? ಒಲೆಗ್ ಸೌದೆ ಹಾಕೋದು ಒಂದ್ ಕೆಲ್ಸನೇ. ಹಾ, ನಂಗೂ ಗೊತ್ತು. ಅಪ್ಪ, ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ಹೇಳು ಬಾಲ. ಅಪ್ಪ, ನಾವು ಪ್ರತಿದಿನ ಸ್ಕೂಲ್ಗೆ ಹೋಗ್ತೀವಿ. ಯಾರೂ ನಮ್ಮ ಜೊತೆ ಮಾತಾಡೋದಿಲ್ಲ. ಗುರುಗಳು ಸಹ ನಮಗೆ ಪಾಠ ಮಾಡಲ್ಲ. ಎಲ್ಲದರಲ್ಲೂ ನಮ್ಮನ್ನ ಬೇರೆ ಮಾಡ್ತಿರ್ತಾರೆ. ನಮಗೆ ಯಾರು ಮರ್ಯಾದೆನೇ ಕೊಡಲ್ಲ. ಅದಕ್ಕೆ ಓದೋದು ನಿಲ್ಲಿಸಿ ಮನೆಗೋಸ್ಕರ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ನಮ್ಮ ಜಾತಿಯ ಬೇರೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾರಲ್ವಾ? ಸ್ವಲ್ಪ ದಿನ ಆದಮೇಲೆ ನಿಮಗೂ ಸಹಾಯ ಮಾಡ್ಬೋದು. ಹೌದಪ್ಪ, ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ. ನಮ್ಮ ಇಡೀ ಸ್ಕೂಲ್ನಲ್ಲಿ ನಮ್ಮ ಜಾತಿಯವರು ನಮ್ಮ 3 ಜನ ಬಿಟ್ಟು ಇನ್ಯಾರು ಓದೋಕ್ ಬರಲ್ಲ. ಬಾಲಣ್ಣ ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಸ್ಕೂಲಲ್ಲಿ ಹುಡುಗರು ಮತ್ತೆ ಗುರುಗಳು ಎಲ್ಲರೂ ಭೇದ ಮಾಡ್ತಾರೆ. ಏನ್ ಹೇಳ್ತಿದ್ದೀರಾ ನೀವಿಬ್ರು? ಇರು, ಸುಮ್ನಿರು. ಇಬ್ರಿಗೂ ಮಾತಾಡಕ್ ಬಿಡು. ಬಾಲ, ಈಗಾಗ್ಲೇ ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ಯಾ. ಈಗ ಇದನ್ನು ಹೇಳ್ಬಿಡು, ಮುಂದೇನ್ ಕೆಲಸ ಮಾಡ್ತೀಯಾ? ಅಪ್ಪ, ನಾನು ಡೋಲ್ ಬಡಿತೀನಿ. ನಮ್ಮವ್ರು ಎಷ್ಟೋ ಜನ ಅದೇ ಕೆಲಸ ಮಾಡ್ತಾರೆ. ಕೆಲವೊಬ್ರ ಹತ್ರ ಆಗ್ಲೇ ಮಾತಾಡಿದ್ದೀನಿ. ಅವ್ರೇನು ಹೇಳಿದ್ರು ಅಂದರೆ 10-15 ದಿವಸ ಅಭ್ಯಾಸ ಮಾಡಿದ್ರೆ ಸಾಕಂತೆ, ಬೇಗ ಕಲ್ತು ಬಿಡ್ಬೋದಂತೆ. ಕೆಲವೇ ತಿಂಗಳಲ್ಲಿ ದುಡಿಯೋಕ್ಕೂ ಶುರು ಮಾಡಿಬಿಡ್ಬೋದು. ಇಲ್ಲ, ನಾನು ಡೋಲ್ ಗೀಲೆಲ್ಲ ಬಡಿಯಲ್ಲ. ನನಗೆ ಟೋಪಿ ಹಾಕೊಳ್ಳೋಕ್ಕೆಲ್ಲ ಇಷ್ಟ ಇಲ್ಲ. ನಾನು ಬೇರೆ ಏನಾದರೂ ಮಾಡ್ತೀನಿ. ಹೌದಾ? ಬೇರೆ ಅಂದ್ರೆ ಏನ್ ಮಾಡ್ತೀಯಾ? ಹಾ ಅಪ್ಪ, ನಮ್ಮ ಮನೆ ಎದುರುಗಡೆ ಚಹಾ ಹಾಕ್ತಾರಲ್ಲ, ಅವ್ರ ಅಂಗಡಿ ಎದುರಿಗೇನೆ ನಾನು ಒಂದು ಚಹಾ ಅಂಗಡಿ ಹಾಕ್ತೀನಿ. ಓ, ನೀನ್ ಮಾಡೋ ಚಹಾ ಕುಡಿಯಕ್ಕೆ ಜನ ಬರ್ತಾರೆ ಅನ್ಕೊಂಡಿದ್ಯಾ? ಭೀಮಾ ಕ್ಷೌರಿಕನ ಹತ್ರ ಹೋದಾಗ ಅವನ್ ಕೂದಲೇ ಕತ್ತರಿಸ್ಲಿಲ್ಲ, ಇನ್ನೀನ್ ಮಾಡೋ ಚಹಾ ಕುಡಿತಾರೆ ಅನ್ಕೊಂಡ್ಯಾ? ನನ್ನ ಮಾತು ಕೇಳು, ನಮಗೆ ಡೋಲ್ ಬಾರಿಸೋ ಕೆಲಸನೇ ಸರಿ ಅನ್ಸುತ್ತೆ. ನೀವೇನು ಹೇಳ್ತೀರಪ್ಪ? ಭೀಮಾ, ನಿನಗೇನನ್ಸುತ್ತೆ? ಬಾಲಣ್ಣನ ಕೆಲಸ ಚೆನ್ನಾಗಿದೆಯೋ ಅಥವಾ ಆನಂದ್ ಅಣ್ಣನ ಕೆಲಸನೋ?